ದೇವರಾಯ ರಾಜ್ಕುಮಾರ್ ಅವರ ಒಂಥರ ನಾಭೂತ ನಭವಿಷ್ಯತಿ ಥರದ ಸಿನಿಮಾ. ನಟ ಸಾರ್ವಭೌಮ ಅನ್ನುವ ಬಿರುದು ಅಣ್ಣವ್ರ ಹೆಸರು ಜೊತೆಗೆ ತೆರೆಯ ಮೇಲೆ ಕಾಣಿಸ್ಕೊಳ್ಳೋದು ಮೊದಲು ಈ ಸಿನಿಮಾ. ರಾಷ್ಟ್ರ ಸಂರಕ್ಷಣಾ ಸಾಧಕರ್ ತಿರುಪತಿನಲ್ಲಿ ಶೂಟಿಂಗ್ ಮಾಡೋದಕ್ಕೆ ಅವಕಾಶ ಕೊಡ್ತೀವಿ. ವಾಹಿನಿ ಸ್ಟುಡಿಯೋದಲ್ಲೇ ತದ್ವತ್ ತಿರುಪತಿಯನ್ನು ಸೃಷ್ಟಿ ಮಾಡಿದ್ರು. ಬರೀ ಎದ್ವತ್ತಲ್ಲ, ಮೈನ್ಯೂಟ್ ಡೀಟೇಲ್ಸ್, ತಿರುಪತಿ ವೆಂಕಟೇಶ್ವರನ ಮೈನ್ಯೂಟ್ ಡೀಟೇಲ್ಸ್ ಏನಿದೆಯೋ ಅದು ಇಷ್ಟು ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ. ಇದರಲ್ಲಿ ಶ್ರೀಕೃಷ್ಣದೇವರಾಯನಂತಹ ಬಹಳ ದೊಡ್ಡ ಸಾಹಸಿಯನ್ನು ತೋರಿಸಿ ಅವನು ದುರಂತದಲ್ಲಿ ಸಾಯ್ತಾನೆ ಅಂತ ಹೆಂಗೆ ಮಾಡೋದು. ಇವಾಗ ಅಣ್ಣವರು ಹೇಳಿದ್ರು, ನಾವು ಇತಿಹಾಸವನ್ನು ಬಿಟ್ಟು ಮಾಡೋದು ಬೇಡ, ನಾವೇ ನಿಮ್ಮ ಉತ್ತರ ಕ್ರಿಯೆಗಳನ್ನು ಮಾಡಬೇಕೆಂಬ ನಿಮ್ಮ ಕೊನೆಯ ಆಸೆಯನ್ನು ಪೂರೈಸುವುದಕ್ಕಾಗಿ ನಾವಿನ್ನೂ ಜೀವ ಹಿಡಿದಿದ್ದೇವೆ. ಕನ್ನಡ ಸಿನಿಮಾಗಳು ಮೈಸೂರು ಸಂಸ್ಥಾನದಲ್ಲಿ ಹೋಗ್ತಾ ಇತ್ತು. ಚಾಮುಂಡೇಶ್ವರಿಗೂ ವಿಜಯನಗರ ಸಂಸ್ಥಾನಕ್ಕೂ ಏನು ಸಂಬಂಧ? ಏನೂ ಸಂಬಂಧ ಇಲ್ಲ. ಚಾಮುಂಡೇಶ್ವರಿ ವಿಜಯನಗರ ಸಂಸ್ಥಾನದಲ್ಲಿ ಇರಲಿಲ್ಲ. ಚಾಮುಂಡೇಶ್ವರಿ ಇರೋದು ಮೈಸೂರಿನಲ್ಲಿ. ಹಾಡು ಸೃಷ್ಟಿ ಮಾಡಿದ್ದೇನೆ ಮೈಸೂರು ಸಂಸ್ಥಾನದವರು ಸಿನಿಮಾಗೆ ಬರಲಿ ಅಂತ ಹೇಳೋ ಕಾರಣಕ್ಕೆ. ಬಿ ಆರ್ ಪಂತ್ಲು ಅವರಿಗೆ ಅತ್ಯುತ್ತಮ ನಟ ಪ್ರಶಸ್ತಿ. ಪಂತ್ಲು ಅನೌನ್ಸ್ ಆದ ಕೂಡಲೇ ಹೇಳಿದ್ರು, ಈ ಸಿನಿಮಾದ ನಾಯಕ ನಾನಲ್ಲ, ಅಣ್ಣವರು ಸ್ವೀಕರಿಸಲಿ ಅಂತ ಹೇಳಿ. ಅಣ್ಣವ್ರು ಹೇಳಿದ್ರು, ಅವ್ರಿಗೆ ಕೊಟ್ಟಿರೋ ಪ್ರಶಸ್ತಿ ನಾನು ಸ್ವೀಕರಿಸಲಿಲ್ಲ. ಚಾರಿತ್ರಿಕ ದೃಷ್ಟಿಯಿಂದ ಇಬ್ಬರೂ ಸ್ವೀಕರಿಸಲಿಲ್ಲ ಆ ಪ್ರಶಸ್ತಿಯನ್ನು. ಸರ್, ಈಗ ಶ್ರೀಕೃಷ್ಣ ದೇವರಾಯ ಹಿಂಗೇ ಇದ್ರು ಅಂತ ನಮಗೆ ರಾಜ್ಕುಮಾರ್ ಅವ್ರನ್ನ ನೋಡಿದ ತಕ್ಷಣ ನಾವ್ಯಾರು ನೋಡಿಲ್ಲ. ಪುಸ್ತಕದಲ್ಲಿ ಅವಾಗೆಲ್ಲ ಪೇಂಟಿಂಗ್ಸ್ಗೆಲ್ಲ ಶ್ರೀಕೃಷ್ಣ ದೇವರಾಯನ ಅದು ನೋಡುವಷ್ಟು ಇರಲಿಲ್ಲ. ಬಟ್ ರಾಜ್ಕುಮಾರ್ ಅವ್ರನ್ನ ನೋಡಿದ ತಕ್ಷಣ ಓ ಹಿಂಗೆ ಇದ್ರು, ಆಜಾನ ಬಾಹು ಥರ ಇದ್ರು, ಏನು ಚಂದಪ್ಪ ಇವರು ಅಂತ ಅನಿಸಿತ್ತು. ಇದನ್ನ ನಮ್ಮ ವೀಕ್ಷಕರು ಕೂಡ ತುಂಬಾ ಜನ ಕೇಳಿದ್ದಾರೆ. ಸರ್, ಶ್ರೀಕೃಷ್ಣ ದೇವರಾಯನ ಬಗ್ಗೆ ಹೇಳಿ ಸರ್ ಅಂತ. ಈ ಚಿತ್ರದ ಬಗ್ಗೆ ಸರ್. ಶ್ರೀಕೃಷ್ಣ ದೇವರಾಯ ರಾಜ್ಕುಮಾರ್ ಅವರ ಒಂಥರ ನಾಭೂತ ನಭವಿಷ್ಯತಿ ಥರದ ಸಿನಿಮಾ. ರಾಷ್ಟ್ರ ಸಂರಕ್ಷಣಾ ಸಾಧಕರ್. ಈ ಸಿನಿಮಾ ಬರೋದಕ್ಕೆ ಮುಂಚೆ ಬಿ ಆರ್ ಪಂತ್ಲು ಇದರ ನಿರ್ಮಾಪಕರು ಮತ್ತು ನಿರ್ದೇಶಕರು. ಕಿತ್ತೂರು ಚೆನ್ನಮ್ಮ ಬಿ ಆರ್ ಪಂತ್ಲು. ಕಿತ್ತೂರು ಚೆನ್ನಮ್ಮ ಆದಮೇಲೆ ಅವರು ಸಾಕು ಮಗಳು, ಚಿನ್ನಾರಿ ಮುತ್ತಣ್ಣ, ಬೀದಿ ಬಸವಣ್ಣ, ಗಂಡೊಂದು ಹೆಣ್ಣಾರು, ಈ ಥರದ್ದು ಒಂದು 10-12 ಸಿನಿಮಾಗಳನ್ನು ಮಾಡಿದ್ರು. ತಮಿಳಲ್ಲಿ ವೀರಪಾಂಡೆ ಕಟ್ಟಬೊಮ್ಮನೆಲ್ಲ ಮಾಡ್ತಾರೆ. ಕನ್ನಡ ಚಳುವಳಿಗಾರರು ಒಂದು ಸಲ ಆನೇಕಲ್ನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಪಂತ್ಲು ಅವರಿಗೆ ಮುತ್ತಿಗೆ ಹಾಕ್ಬಿಟ್ಟು ತಮಿಳಲ್ಲೆಲ್ಲ ಭಾಳ ಬಿಗ್ ಬಜೆಟ್ ಸಿನಿಮಾ ಮಾಡ್ತಾರೆ, ಕನ್ನಡದಲ್ಲ ಚಿಕ್ಕ ಸಿನಿಮಾಗಳು ಮಾಡ್ತಾ ಇದ್ದೀರಾ. ಪಂತ್ಲು ಪ್ರಾಮಿಸ್ ಮಾಡಿದ್ರು, ಒಂದು ಅದ್ಭುತವಾದ ಸಿನಿಮಾವನ್ನು ಕೊಡ್ತೀನಿ, ಚಾರಿತ್ರಿಕವಾದ ಸಿನಿಮಾ ಕೊಡ್ತೀನಿ, ನನ್ನ ಮನಸ್ಸಲ್ಲಿ ಇದೆ ಅದು. ವೀರಪಾಂಡೆ ಕಟ್ಟಬೊಮ್ಮನಂತಹ ಸಿನಿಮಾ ಕನ್ನಡದಲ್ಲೂ ಮಾಡ್ತೀನಿ ನಾನು ಅಂತ ಹೇಳಿ. ಅನಾಕ್ರು ಅವರು ಈ ಸಿನಿಮಾ ಪ್ರೇರಕರು, ಅರ್ಪಣೆ ಕೂಡ ಮಾಡಿ ಅನಾಕ್ರು ಹೆಸರು ಕೂಡ ತೋರಿಸ್ತಾರೆ ಸಿನಿಮಾದಲ್ಲಿ. ಈ ಸಿನಿಮಾ ಬಿಡುಗಡೆಯಾದ ಮೇಲೆ ಅನಾಕ್ರು ಒಂದು ಪತ್ರ ಬರೀತಾರೆ ಬಿ ಆರ್ ಪಂತ್ಲುಗೆ. ಇಡೀ ಸಿನಿಮಾನೇ ಒಂದು ಪವಾಡ ಅಂತ. ಕನ್ನಡಿಗರಿಗೆ ಚಾರಿತ್ರಿಕ ಪ್ರಜ್ಞೆಯನ್ನು ಕಳಿಸಿ. ಇದು ಪತ್ರ ಅವೈಲಬಲ್ ಅಂತ ನಮ್ಮ ಪುಸ್ತಕದಲ್ಲೂ ಇದೆ. ಅದು ಇಡೀ ಕನ್ನಡ ನಾಡೆ ನಿಮ್ಮ ಚಿತ್ರದಿಂದ ಹೆಮ್ಮೆ ಪಡುತ್ತೆ ಅಂತ ಹೇಳಿ ಅನಾಕ್ರು ಬರೀತಾರೆ. ಅದು ಅನಾಕ್ರು ಹೇಳಿದ. ಅನಾಕ್ರು ಅವ್ರ ಕೃತಜ್ಞತೆ ಕೂಡ ಈ ಸಿನಿಮಾದ ಆರಂಭದಲ್ಲೇ ತೋರಿಸಿದ್ದಾರೆ. ಮೊದಲ 2 ರೀಲು ಈ ಸಿನಿಮಾದಲ್ಲಿ ದೇವರಾಯನ ಬಗ್ಗೆ ಒಂದು ಸಣ್ಣ ಹಿನ್ನೆಲೆ ಕೊಡ್ತಾರೆ. ಅಂದ್ರೆ ಅವಾಗ ಒಂದು ಸಣ್ಣ ಅನುಮಾನ ಇತ್ತು. ಏನು ಅಂತಂದರೆ, ಕನ್ನಡ ಸಿನಿಮಾಗಳು ಮೈಸೂರು ಸಂಸ್ಥಾನದಲ್ಲಿ ಹೋಗ್ತಾ ಇತ್ತು. ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಮರಾಠಿ ಮತ್ತು ಹಿಂದಿ ಸಿನಿಮಾಗಳು ಕನ್ನಡ ನೋಡಲ್ಲ ಅಂತ ಒಂದು ಸಣ್ಣ ಅನುಮಾನ ಇತ್ತು. ಅಂದರೆ ಅವಾಗ ಇನ್ನೂ ಏಕೀಕರಣದ ಬಗ್ಗೆ ಅಷ್ಟು ಎಲ್ಲರೂ ನೋಡ್ತಾರೆ ಅಂತಿಲ್ಲ. ಶ್ರೀಕೃಷ್ಣ ದೇವರಾಯ ಮೈಸೂರಿನವರಲ್ಲ, ಮೈಸೂರು ಸಂಸ್ಥಾನದವರಲ್ಲ, ರಣಧೀರ್ ಕಂಠೀರವಾದರೆ ಇಲ್ಲಿಯವರು. ಹೌದು. ಹಾಗಾಗಿ ಶ್ರೀಕೃಷ್ಣ ದೇವರಾಯ ಒಪ್ತಾರೋ ಇಲ್ವೋ ಜನ ಅನ್ನೋದು ಒಂದು. ಆಮೇಲೆ ಈಗ ನಾವು ಕೃಷ್ಣದೇವರಾಯನ ಬಗ್ಗೆ ಟೆಕ್ಸ್ಟ್ ಬುಕ್ಕಲ್ಲಿ ಓದಿ ಸಾಕಷ್ಟು ಓದ್ಬಿಟ್ಟಿದ್ವಿ. 1970ನೇ ಇಸ್ವಿಯಲ್ಲಿ ಇನ್ನೂ ಅಷ್ಟು
ಅಷ್ಟರ ಮಟ್ಟಿಗೆ ಅದು ಟೆಕ್ಸ್ಟ್ ಬುಕ್ಕಲ್ಲಿ ಬಂದಿರಲಿ, ಮತ್ತು ಅಷ್ಟೊಂದು ಓದುವವರು ಕೂಡ ಬಂದಿರಲಿ. ಓದು ಅಂದರೆ ನಿಮಗೆ 30-32% ಲಿಟ್ರಸಿ ಇದ್ದಕ್ಕೆ, ಅಕ್ಷರಸ್ಥರು ಇದ್ದ ಕಾಲ. ಹಾಗಾಗಿ ಒಂದು 2 ರೀಲು ಶ್ರೀಕೃಷ್ಣದೇವರಾಯ ಅಂದರೆ ಯಾರು ಅಂತ ಹೇಳೋದು ಒಂದು ಬಹಳ ಇಂಟ್ರೆಸ್ಟಿಂಗ್ ಪ್ರಯೋಗ ಅಂತ ಅನಿಸುತ್ತೆ. ಯಾಕಂದರೆ ಇನ್ಯಾವ ಚಾರಿತ್ರಿಕ ಸಿನಿಮಾದಲ್ಲೂ ಅವ್ರು ಯಾರು ಅಂತ, ಯಾಕಂದ್ರೆ ಇಡೀ ಸಿನಿಮಾನೇ ಅವ್ರ ಬಗ್ಗೆ ಇರುವಾಗ ನೀವು ಒಂದು 2 ರೀಲ್ ಅವ್ರು ಯಾರು ಅಂತ ಹೇಳೋ ಅವಶ್ಯಕತೆ ಇಲ್ಲ. ಬಟ್ ಇದರಲ್ಲಿ ಪಂತ್ಲು ಹೇಳಿದ್ದಾರೆ, ಅದು ಒಂದು ವಿಶಿಷ್ಟ ಪ್ರಯೋಗ ಅಂತ. ವಿಜಯನಗರ ವೀರಗಾಥ ಸಂಸ್ಕೃತಿ ಸಂಕೇತ, ಸಂಸ್ಕೃತಿ ಸಂಕೇತ. ಇತಿಹಾಸದ ದೃಷ್ಟಿಯಿಂದ ಒಂದು ಬಹಳ ಇಂಟ್ರೆಸ್ಟಿಂಗ್ ಇದೆ. ಏನು ಅಂದರೆ ನಟ ಸಾರ್ವಭೌಮ ಅನ್ನುವ ಬಿರುದು ಅಣ್ಣವ್ರ ಹೆಸರು ಜೊತೆಗೆ ತೆರೆಯ ಮೇಲೆ ಕಾಣಿಸ್ಕೊಳ್ಳೋದು ಮೊದಲು ಈ ಸಿನಿಮಾ. ಆಮೇಲೆ ಸಾಕಷ್ಟು ನಟ ಸಾರ್ವಭೌಮ ಅಂಥೇಳಿ ಅವ್ರಿಗೆ ಡಾಕ್ಯುಮೆಂಟ್ರಿ ಕೂಡ ಬಂದಿದೆ, ನಟ ಸಾರ್ವಭೌಮ ಅಂತ ಹೇಳಿ. ಪಂತ್ಲು ಅವರು ನಟ ಸಾರ್ವಭೌಮ ಅಂತ ಗುರುತಿಸಿದವರಲ್ಲಿ ಬಹಳ ಮುಖ್ಯವಾದಂಥವ್ರು. ಇಂದಿನಿಂದಲೇ ಮತ್ತೆ ಹಿಂದೂ ಧರ್ಮ ಸಾಮ್ರಾಜ್ಯದ ಹೃದಯವಾದ ವಿಜಯನಗರದಲ್ಲಿ 3 ರಾಯರ ಗಂಡ ಶ್ರೀಕೃಷ್ಣದೇವರಾಯರ. ಇದು ರಾಜ್ಕುಮಾರ್ ಅವರ ಮೊದಲ ಬಣ್ಣದ ಚಿತ್ರ ಅಂತ ಕೇಳ್ಪಟ್ವಿ ಸರ್. ಹೌದು ಹೌದು. ಆ್ಯಕ್ಚುಲಿ 3.5 ವಜ್ರಗಳು ಮೊದಲನೇದಾಗಬೇಕಾಗಿತ್ತು. ಅದರ ಬಜೆಟ್ಟು ಎಲ್ಲವನ್ನ ನೋಡಿ ಅದನ್ನು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲೇ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಅದು ಅಣ್ಣವರು ಅಭಿನಯಿಸಿದ ಕೊನೆಯ ಬ್ಲ್ಯಾಕ್ ಆ್ಯಂಡ್ ವೈಟ್. ಹಾಗೆಲ್ಲ ಏನು ಮಾಡೋರು ಅಂತಂದರೆ ಒಂದು ರೀಲ್ ಕಲರ್ ಹಾಕೋರು. ಈಗ ವೀರ ಕೇಸರಿನಲ್ಲಿ 1 ರೀಲ್ ಕಲರು. ಶ್ರೀಕೃಷ್ಣದೇವರಾಯದಿಂದ ನಮಗೆ ಅಷ್ಟೊತ್ತಿಗೆ ವೀರಪಾಂಡೆ ಕಟ್ಟಬೊಮ್ಮನ ಕಲರಲ್ಲಿ ಮಾಡಿದ್ರು. ಅವರು ಬಹಳ ದೊಡ್ಡ ಸಾಹಸಿ ಪಂತ್ಲು ಅವರು. ಅದನ್ನು ಆರ್ ನಾಗೇಂದ್ರಯ್ಯರು ಒಂದು ಪಾತ್ರವನ್ನು ಮಾಡಿದ್ದಾರೆ. ಅದರಲ್ಲಿ ಗಜಪತಿ ಪ್ರತಾಪರುದ್ರನ ಪಾತ್ರವನ್ನು ಮಾಡಿದ್ದಾರೆ. ಹೇಳಲೇಬೇಕಾಗಿದ್ದು ತೆನಾಲಿ ರಾಮಕೃಷ್ಣ ಪಾತ್ರ. ಜೈ ಕಾಳಿಕಾ ಮಾತಾ, ಜೈ ವೀರಭದ್ರ, ಜೈ ಮಹಾರುದ್ರ, ವೀರಾಂಜನೇಯ ನರಸಿಂಹ. ತೆನಾಲಿ ರಾಮಕೃಷ್ಣ ಯಾರಾಗಬೇಕು ಅನ್ನುವಾಗ ಬಹಳ ನರಸಿಂಹರಾಜನ್ನ ಆಯ್ಕೆ ಮಾಡ್ಕೊ ಬಹಳ ಜನ ಆಕ್ಷೇಪಣೆ ಮಾಡೋದಂತ. ಅಂದರೆ ತೆನಾಲಿ ರಾಮಕೃಷ್ಣ ಅಂತಂದರೆ ಅವನು ರಾಜನೀತಿಜ್ಞ ಕೂಡ ಆಗಿದ್ದ, ಬರೀ ಹಾಸ್ಯ ಕಲಾವಿದ ಅಲ್ಲ. ಸೊ ನೀವು ನರಸಿಂಹರಾಜನ್ ಮಾಡಿದ್ರೆ ಅದು ಸರಿ ಹೋಗಲ್ಲ ಈ ಕ್ಯಾರೆಕ್ಟರಿಗೆ, ಆ ಘನತೆ ಇಲ್ಲ ನರಸಿಂಹರಾಜ್. ಸೊ ಒಂದೇ ಒಂದು ಮಾತು ಪಂತ್ಲು ಹೇಳಿದ್ರು, ಈಗ ತೆನಾಲಿ ರಾಮಕೃಷ್ಣ ಹೆಂಗಿದ್ದಾರೆ ಅಂತ ನೋಡಿದಾರೆ ಯಾರಿದ್ದಾರೆ? ನಿಮ್ಗೆ ಯಾರೋ NTR ತೆನಾಲಿ ರಾಮಕೃಷ್ಣ ಮಾಡಿದ್ರೆ ಅದೇ ಥರ ಇದ್ದಾರೆ ಅಂತ. ನನ್ನ ತೆನಾಲಿ ರಾಮಕೃಷ್ಣ ನರಸಿಂಹರಾಜುನೇ ಅಪ್ಪ. ಪರಿಹಾಸ್ಯದ ಮಾತಿನ ಚಾವಟಿಯಲ್ಲೇ ಆಗಾಗ ನಮ್ಮ ನಾಡಿಗೆ ನೀತಿ ಪಾಠ ಹೇಳುತ್ತಿರುವ ನೀನು ಬರೀ ಜಾಣನಲ್ಲ. ತೆನಾಲಿ ರಾಮಕೃಷ್ಣನ ಕೆಲವು ಕರಿನಾಯಿ ಬಿಳಿ ಮಾಡೋದು, ಈ ಥರದ್ದೆಲ್ಲ ಮಹಿಷಾಷ್ಟ ಬಂಧನ, ಈ ಥರದ ಜೋಕುಗಳನ್ನೆಲ್ಲ ಇಟ್ಕೊಂಡು ಹೇಳೋದು ತುಂಬ ಚೆನ್ನಾಗೂ ಮಾಡಿದ್ದಾರೆ. ಮತ್ತು ನರಸಿಂಹರಾಜು ಬೆಸ್ಟ್ ಫಿಲ್ಮ್ಗಳಲ್ಲಿ ಇದು ಸಂದರ್ಭಕ್ಕೆ ಅನುಕೂಲ ಸಿಂಧು ನೋಡಿದ್ರ ತಿಲಕಾಷ್ಠ ಮಹಿಷ ಬಂಧನ ಪ್ರಭು ಅವಗಾಹಿಸಬೇಕು. ಮತ್ತು ದಾಖಲೆಗಳ ದೃಷ್ಟಿಯಿಂದ ಆ ಕಾಲಕ್ಕೆ ನರಸಿಂಹರಾಜು ಅವರಿಗೆ 5,000 ರೂಪಾಯಿ ಸಂಭಾವನೆಯನ್ನು ಪಂತ್ಲವರು ಕೊಟ್ಟರು. ಈ ಸಿನಿಮಾ ಎಂಡಿಂಗ್ ಬಗ್ಗೆ ಒಂದು ಸಣ್ಣ ಚರ್ಚೆ ಇತ್ತು, ಆ ಕಾಲದಲ್ಲೂ ನಡೀತದು. ಇತಿಹಾಸದ ದೃಷ್ಟಿಯಿಂದ ಕೂಡ ಶ್ರೀಕೃಷ್ಣದೇವರಾಯನದು ದುರಂತ ಅಂತ್ಯ ಹೇಗೆ ಅನ್ನೋದ್ರ ಬಗ್ಗೆ ಬೇರೆ ಬೇರೆ ವರ್ಷನ್ಗಳಿದೆ. ದುರಂತ ಅಂತ್ಯ ಇದರಲ್ಲಿ ಶ್ರೀಕೃಷ್ಣದೇವರಾಯನಂತಹ ಭಾಳ ದೊಡ್ಡ ಸಾಹಸಿಯನ್ನು ತೋರಿಸಿ ಅವನು ದುರಂತದಲ್ಲಿ ಸಾಯ್ತಾನೆ ಅಂತ ಹೆಂಗೆ ಮಾಡೋದು ನಾನು ಅಣ್ಣವರು ಹೇಳಿದ್ರು. ನಾವು ಇತಿಹಾಸವನ್ನು ಬಿಟ್ಟು ಮಾಡೋದು ಬೇಡ, ಇತಿಹಾಸ ಏನಿದೆಯೋ ಅದನ್ನೇ ಮಾಡೋಣ ನಾವು. ನಿಮ್ಮ ಕಣ್ಣುಗಳನ್ನು ಕಿತ್ತೇ ಬಿಟ್ಟರೆ ನೀವು ಅಂಧರಾಗಿಯೇ ಹೋದಿರಾ? ಅಯ್ಯೋ ಶ್ರೀಕೃಷ್ಣದೇವರಾಯನ ಮಗ ಸತ್ತಿರುವಾಗ ಅವನು ವಿಚಲಿತರಾಗ್ಬಿಡ್ತಾನೆ. ಮಗ ಆ ಕಾಲಕ್ಕೆ ತನಗೆ ಯಾರು ಬೆಂಬಲ ಆಗಿರ್ತಾರೋ ಆ ತಿಮ್ಮರಸುಗೆ ಬೇರೆ ಯಾರೋ ಕೂಡ ಕಣ್ಣು ಕೀಳಿಸುವ ಶಿಕ್ಷೆಯನ್ನು ವಿಧಿಸ್ಬಿಡ್ತಾರೆ. ಅದು ಗೊತ್ತಿಲ್ಲದೆ ಜಾರಿಯಾಗತ್ತೆ. ಅದೇ ಕೊರಗಿನಲ್ಲಿ ಶ್ರೀಕೃಷ್ಣದೇವರಾಯ ಸಾಯ್ತಾನೆ ಅಂತ ಹೇಳೋದು ಒಂದು ಇತಿಹಾಸದ ಪ್ರಸಂಗ. ಅದನ್ನು ಈ ಸಿನಿಮಾದಲ್ಲಿ ಅಳವಡಿಸ್ಕೊಂಡು ಮತ್ತು ಅದು ಹಾಗೆ ಸಿನಿಮಾದಲ್ಲಿ ಬಂದಿದೆ. ನಾವೇ ನಿಮ್ಮ ಉತ್ತರ ಕ್ರಿಯೆಗಳನ್ನು ಮಾಡಬೇಕೆಂಬ ನಿಮ್ಮ ಕೊನೆಯ ಆಸೆಯನ್ನು ಪೂರೈಸುವುದಕ್ಕಾಗಿ ನಾವಿನ್ನೂ ಜೀವ ಹಿಡಿದಿದ್ದೇವೆ. MV ರಾಜಮ್ಮನವರು ಬಹಳ ಅದ್ಭುತವಾದ ಪಾತ್ರವನ್ನು ಮಾಡಿದ್ದಾರೆ. ಈ ಕಣ್ ಕೀಳೋ ಸಂದರ್ಭದಲ್ಲಿ ಅವರ ಮಕ್ಕಳನ್ನು ಸಾಯಿಸ್ತಾರೆ. ಆ ಸಂದರ್ಭವನ್ನು MV ರಾಜಮ್ಮನವರು ಬಹಳ ಅದ್ಭುತವಾಗಿ ಹಿಂದೂ ರಾಜ್ಯಕ್ಕೆ, ಹಿಂದೂ ಧರ್ಮಕ್ಕೆ 2 ಬಗೆಯುವ ಕರ್ಮ ಚಂಡಾಲರ ಕುಲಕ್ಷಯವಾಗಲಿ.
ಈ ಸಿನಿಮಾ ಬಹಳ ಆ ಕಾಲಕ್ಕೆ ದೊಡ್ಡ ಯಶಸ್ಸನ್ನು ಕಂಡಂತಹ ಸಿನಿಮಾ ಅದು. ಮೈಸೂರಿನ ಪ್ರಭುದೇವ ಚಿತ್ರಮಂದಿರದಲ್ಲಿ ಆ ಕಾಲದಲ್ಲಿ 30 ವಾರ ಓಡಿದಂಥ ಸಿನಿಮಾ ಇದು. ಅಂದರೆ ನಿಮ್ಗೆ ನೋಡಿ, ಮೈಸೂರಿನವ್ರು ಒಪ್ತಾರೋ ಇಲ್ಲವೋ ಅಂತ ಹೆದರ್ಕೊಂಡ ಸಿನಿಮಾ ಮೈಸೂರಿನ ಪ್ರಭುದೇವ ಚಿತ್ರಮಂದಿರದಲ್ಲಿ 30 ವಾರ ಓಡಿತು. ಬೆಂಗಳೂರಿನಲ್ಲಿ ಸಾಗರ್, ಈಗ ಭೂಮಿಕಾ ಅಂತಾಗಿದೆ, ಸಾಗರು ಗುಬ್ಬಿ ವೀರಣ್ಣವರ ರಂಗಭೂಮಿ ಇದೆ ಆ್ಯಕ್ಚುಲಿ ಒಂದು ಕಾಲದಲ್ಲಿ. ಸಾಗರ್ನಲ್ಲಿ ಬಹಳ ದೊಡ್ಡ ಪ್ರದರ್ಶನವನ್ನು ಕಾಣ್ತು. ನೀವು ಕನ್ನಡದ ಕರುಗಲೆಗಳೆಂಬುದನ್ನು ಮರೆತರ ನಿಮ್ಮ ದೇಹದ ನರನಾಡಿಗಳಲ್ಲಿ ಹರಿಯುತ್ತಿರುವುದು ವಿಜಯನಗರದ ವೀರ ಯೋಧ. ಈ ಸಿನಿಮಾ ಶ್ರೀಕೃಷ್ಣ ದೇವರಾಯ ಜೈಪುರದಲ್ಲಿ ಶೂಟಿಂಗ್ ಮಾಡಬೇಕು ಅಂತ ಹೇಳಿ ತೀರ್ಮಾನ ಆಯಿತು. ಮೊಘಲೇ ಆಜಮ್ ಸೆಟ್ಗಳನ್ನೆಲ್ಲ ಇವರು ಅಲ್ಲೇ ಹೇಗೆ ಇಟ್ಕೊಳ್ಳಿ, ನಮಗೆ ಬೇಕು ಅಂತ ಹೇಳಿ ಕೇಳ್ಕೊಂಡು ಕಣಗಲ್ ಪ್ರಭಾಕರ್ ಶಾಸ್ತ್ರಿಗಳು ಇದರ ಹಾಡುಗಳು ಮತ್ತು ಸಂಭಾಷಣೆಗಳನ್ನು ಮೊದಲು ಹಾಡುಗಳಿಗೆ ಬರ್ತಾರೆ. ಕಣಗಲ್ ಪ್ರಭಾಕರ್ ಟಿ ಜಿ ಲಿಂಗಪ್ಪನವರು ಇದರ ಸಂಗೀತ ನಿರ್ದೇಶಕರು. ಈ ಸಿನಿಮಾಕ್ಕಾಗಿ ಅವರಿಗೆ ಅತ್ಯುತ್ತಮ ಸಂಗೀತ ನಿರ್ದೇಶಕರು ಅನ್ನುವ ಪ್ರಶಸ್ತಿ ಕೂಡ ಬಂತು. ಟಿ ಜಿ ಲಿಂಗಪ್ಪನವರು ನಮ್ಮ ಕರ್ನಾಟಕಿ ಸಂಗೀತದಲ್ಲಿ ಸಂಗೀತ ಕೊಡ್ತಾ ಇದ್ದ ಸಂಗೀತ ನಿರ್ದೇಶಕರಲ್ಲಿ ಬಹಳ ಅಪರೂಪ. ಯಾಕಂದರೆ ನಮ್ಮ ಸಂಗೀತ ನಿರ್ದೇಶಕರು ಹೆಚ್ಚಿನವರು ಹಿಂದೂಸ್ತಾನಿ ಸಂಗೀತ ನಿರ್ದೇಶಕರು, ಕರ್ನಾಟಕದಲ್ಲಿ ಕೊಡ್ತಾ ಇದ್ದಂಥ ಅಪರೂಪದ ಸಂಗೀತ ನಿರ್ದೇಶಕರು. ಮತ್ತು ನಿಮಗೆ ಈ ಸಾಮಾನ್ಯಕ್ಕೆ ನಾವು ಕಾಮೆಂಟ್ ಬಾಕ್ಸಲ್ಲಿ ಹಾಕ್ತಾರೆ, ನಾನು ಇಂಥದ್ದೊಂದು ರಾಗ ಅಂತಂದರೆ ಆ ರಾಗ ಅಲ್ಲ, ಇದು ಇನ್ನೊಂದೇನೋ ಅಂತ ಹಾಕ್ತಾರೆ. ಅದಕ್ಕೆ ಕಾರಣ ಏನು ಅಂತಂದರೆ, ಈ ಸಂಗೀತ ಶಾಸ್ತ್ರದಲ್ಲಿ ಒಂದು ರಾಗ ಆಗಬೇಕಾದ್ರೆ 5 ಸ್ವರ ಬೇಕೇ ಬೇಕು. 5 ಸ್ವರ ಇಲ್ಲದೆ ಅದನ್ನು ಯಾವ ರಾಗ ಅಂತ ಹೇಳೋಕ್ಕಾಗಲ್ಲ. ಆದರೆ ಚಿತ್ರಗೀತೆಯಲ್ಲಿ ಅದನ್ನ ಕಾರ್ಡ್ ಅಂತ ಕರೀತಾರೆ. ಒಂದು ಕಾರ್ಡ್ ಅಥವಾ 1 ಮೀಟರ್. ಈ 1 ಮೀಟ್ರು 3 ಅಥವಾ 4 ಸ್ವರದಲ್ಲಿ ಆಗ್ಬಿಡುತ್ತೆ. ಇದಕ್ಕೆ 5 ಸ್ವರದ ಬೇಕಾಗಿಲ್ಲ. ಹಾಗಾಗಿ ನಿಮ್ಗೆ 1 ಮೀಟ್ರ್ನಲ್ಲಿ 3 ಸ್ವರಕ್ಕೆ 1 ಮೀಟ್ರ್ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ, ಅದು ಕನಿಷ್ಠ 8 ರಾಗಕ್ಕೆ ಅದು ಅಪ್ಲೈ ಆಗುತ್ತೆ ಅದು. ಹಾಗಾಗಿ ನೀವು 5 ಸ್ವರ ಪೂರ್ತಿ ಇಟ್ಕೊಂಡು ವರ್ಕ್ ಮಾಡಿದ್ರೆ ಮಾತ್ರ ಇಂಥ ರಾಗ ಅಂತ ಹೇಳ್ಬೋದು. ಇಲ್ಲಿದ್ರೆ ನನಗೊಂದು ರಾಗದ ಥರ ಕೇಳ್ತಾ ಇರುತ್ತೆ, ಇನ್ನೊಬ್ರಿಗೆ ಇನ್ನೊಂದು ರಾಗದ ಥರ ಕೇಳ್ತಾ ಇರುತ್ತೆ. ಅದರಲ್ಲಿ ತಪ್ಪು ಇಲ್ಲ ಸರಿ. ಯಾಕೆಂದರೆ ಒಂದು ಹಾಡು 7-8 ರಾಗದ ಛಾಯೆ ಇರುತ್ತೆ, ರಾಗವಲ್ಲ ಅದು ಛಾಯೆ. ಆದರೆ ಟಿ ಜಿ ಲಿಂಗಪ್ಪ ಬಹಳ ಭಿನ್ನವಾದಂಥವ್ರು, ಬಹಳ ರಾಗನಿಷ್ಠ ಸಂಗೀತ ನಿರ್ದೇಶಕ. ರಾಗನಿಷ್ಠೆ ಒಂದು ರಾಗನ ಅವರು ಇದ್ದರೆ ಅದು ಬದಲಾಯಿಸೋದು. ಸಾಮಾನ್ಯಕ್ಕೆ ಬೇರೆ ವಿಜಾತಿ ಸ್ವರಗಳನ್ನು ಹಾಕೋದು, ಸ್ವರ ಲೋಪ ಮಾಡೋದು ಸಾಮಾನ್ಯ ಟಿ ಜಿ ಲಿಂಗಪ್ಪ ಮಾಡ್ತಿರ್ಲಿಲ್ಲ. ಅವರು ಅದೇ ನಾನು ಹಿಂದೊಂದು ಸಲ ಅವ್ರ ಬಗ್ಗೆ ಹೇಳ್ತಿದ್ದೆ, ವೈಟ್ ಆ್ಯಂಡ್ ವೈಟ್. ಅವರು ಯಾವಾಗಲೂ ನೋಡಿದ್ರೆ ಒಂದು ಬಿಳಿ ಜುಬ್ಬ ಪಂಚೆ ಹಾಕ್ಕೊಳ್ಳೋರು. ಈ ಸಿನಿಮಾದಲ್ಲಿ ಒಂದು ಬಹಳ ವಿಶಿಷ್ಟವಾದ ಪ್ರಯೋಗ ಮಾಡಿದ್ದಾರೆ. ದರ್ಬಾರಿ ಕನ್ನಡ ಅಂತ ಒಂದು, ದರ್ಬಾರಿ ಕನ್ನಡ ಮಧ್ಯರಾತ್ರಿಯಲ್ಲಿ ಹಾಡುವ, ಅದು ಶೋಕವನ್ನು ಹೇಳ್ತಕ್ಕಂಥ ಶಿವಶಂಕರಿ ಶಿವಾನಂದ ಲಹರಿ ಇದೆ. ಅದನ್ನು ಇವರು ಬೇರೆ ಯಾವುದೊಂದು ಸನ್ನಿವೇಶಕ್ಕೆ ಇಟ್ಕೊಂಡಿದ್ರು, ಅದು ಆಗಲಿಲ್ಲ. ಸನ್ನಿವೇಶ ಸಿನಿಮಾದಲ್ಲಿ ಬರಲಿಲ್ಲ. ಫ್ರೇಮ್ ಹೆಂಗಿರು ಕಂಪೋಸ್ ಮಾಡಿದ್ದಿತ್ತಲ್ಲ ಅಂತ ಹೇಳಿ ಒಂದು ಲವ್ ಸಾಂಗನ್ನು ಕಂಪೋಸ್. ಪಂತ್ಲು ಅವ್ರಿಗೂ ಸಂಗೀತ ಚೆನ್ನಾಗಿ ಗೊತ್ತಿದ್ದರಿಂದ ಅವರು ಫಸ್ಟು ಅದನ್ನ ನುಡಿಸೋದು ಕೂಡಲೇ ಹೇಳಿದ್ರು, ದರ್ಬಾರಿ ಕನ್ನಡದಲ್ಲಿ ಯಾರು ಲವ್ ಸಾಂಗ್ ಶೋಕಕ್ಕಿರೋ ರಾಗ ಅದು ಅಂತ ಹೇಳಿ. ಅಂದರೆ ಟಿ ಜಿ ಲಿಂಗಪ್ಪ ಹೇಳಿದ್ರು, ಇಲ್ಲ ಇದು ಕ್ಲಿಕ್ ಆಗುತ್ತೆ ನೋಡಿ, ನಾನು ಅದರಲ್ಲಿ ರಾಗ ಇದೊಂದು ಮಾದರಿ ಇದೆ ಇದರಲ್ಲಿ, ಹೊಸ ಪ್ರಯೋಗ ಇದೆ ಅಂತ ಹೇಳಿ ಅದು ನಿಜವಾಗ್ಲೂ ಕ್ಲಿಕ್ ಆಯಿತು. ಬಹುಜನ್ಮದ ಪೂಜಾ ಫಲ ದರ್ಬಾರಿ ಕನ್ನಡದಲ್ಲಿ ಮಾಡಿರ್ತಕ್ಕಂಥ ಬಹಳ ಅದ್ಭುತವಾದಂಥ ಪ್ರಯೋಗ, ಮತ್ತು ಅದು ಕ್ಲಿಕ್ ಕೂಡ. ಬಹುಜನ್ಮದ ಪೂಜಾ ಫಲ ಈ ಪ್ರೇಮ. ಅದರಲ್ಲಿ ವೀಣೆ ನುಡಿಸ್ತಾರೆ ಭಾರತಿ. ಅವರಿಗೆ ಸಂಧ್ಯಾ ರಾಗದಲ್ಲೂ ಅವಕಾಶ ಸಿಕ್ಕಿತ್ತು. ಭಾರತಿ ಸ್ವತಃ ವೀಣೆ ನುಡಿಸೋದು ಗೊತ್ತು ಅವರಿಗೆ. ಆಮೇಲೆ ಈಗ ನಮ್ಮಲ್ಲಿ ವೀಣೆ ನುಡಿಸೋ ಆ್ಯಕ್ಟಿಂಗು ಭಾಳ ಜನ ಮಾಡ್ತಾರೆ. ವೀಣೆ ನುಡಿಸುವಾಗ ನಿಮಗೆ ಯಾವ ಬೆರಳು ಯಾವ ತಂತಿ ಮೇಲೆ ಹೋಗಬೇಕು ಅಂತ ಶಾಸ್ತ್ರ ಇದೆ. ಸುಮ್ಮನೆ ಡೈಡೈ ಆದ್ರೆ ಏನಾದ್ರು ಮಾಡೋರು ಸುಮ್ಮನೆ ಮಾಡಬೇಕಾಗುತ್ತೆ. ಸಂಗೀತ ಗೊತ್ತಿದ್ದವ್ರಿಗೆ ಮಾತ್ರ ತಾನೇ. ಅವರಿಗೆ ಯಾವ ತಂತಿ ಮೇಲೆ ಬೆರಳಿದೆ ಅನ್ನೋದ್ರೆ ಇವ್ರಿಗೆ ವೀಣೆ ಗೊತ್ತಾ ಇಲ್ವ ಅಂತ ಗೊತ್ತಾಗುತ್ತೆ. ಇದು ಸುಮ್ಮನೆ ಹಿಡ್ಕೊಂಡಿದಾರಲ್ಲ ಗೊತ್ತಾಗುತ್ತೆ. ಆದರೆ ಭಾರತಿ ಸ್ವತಃ ವೀಣೆ ನುಡಿಸಿ ಗೊತ್ತಿದ್ದರಿಂದ ಅವರಿಗೆ ನೀವು ಈ ಸಿನಿಮಾದಲ್ಲಿ ಗಮನಿಸ್ಬೋದು. ತುಂಬ ಚೆನ್ನಾಗಿ ಅವರ ಆ ವೀಣೆಯ ಇದನ್ನು ಇಟ್ಕೊಂಡು. ಆಮೇಲೆ ಈ ಸಿನಿಮಾದೊಂದು ಬಹಳ ಪ್ರಸಿದ್ಧವಾದಂಥ ಹಾಡು ಶರಣು ವಿರೂಪಾಕ್ಷ ಹಂಪಿಯ ವಿರೂಪಾಕ್ಷನ ಬಗ್ಗೆ ಇರತಕ್ಕಂಥ ಬಹಳ ದೊಡ್ಡ ಹಾಡಿದು. ಆಮೇಲೆ ತಿರುಪತಿ ಗಿರಿವಾಸ ಶ್ರೀ ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ ನೀನುಲಿದ. ನಾವು ಸಂಗೀತ ಯಾರಿಗಾರ ಮಕ್ಕಳಿಗೆ ಪಾಠ ಮಾಡೋದಾದರೆ ಮಾಯಾ ಮಾಡವ ಗೌಳ ಅಥವಾ ಅದು ಹಿಂದೂಸ್ತಾನಲ್ಲಿ ಭೈರವ್.
ಮಾಯಾಮಾಳವ ಗೌಳದಲ್ಲಿ ಪಾಠವನ್ನು ಶುರು ಮಾಡ್ತಾರೆ. ಕನ್ನಡದಲ್ಲಿ ಯಾರ್ಯಾರು ಪ್ರಶ್ನೆ ಕೇಳಿದ್ರು ಮಾಯಾಮಾಳವ ಗೌಳದಲ್ಲಿರುವ ಅತ್ಯುತ್ತಮ ಚಿತ್ರಗೀತೆ ಯಾವುದಂದ್ರೆ ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ. ಸಂಪೂರ್ಣ ಮಾಯಾಮಾಳವ ಗೌಳದಲ್ಲಿರ್ತಕ್ಕಂಥದ್ದು. ಅದನ್ನು ಪಿ ಸುಶೀಲಾ, ಎಸ್ ಜಾನಕಿ ಮತ್ತು ಪಿ ವಿ ಶ್ರೀನಿವಾಸ್ ಅದ್ಭುತವಾಗಿ ಹಾಡಿದ್ದಾರೆ. ಈ ಹಾಡಿಗೊಂದು ಕಥೆ ಇದೆ. ಇದು ತಿರುಪತಿಯಲ್ಲಿ ಶೂಟಿಂಗ್ ಮಾಡಬೇಕು. ಯಾಕೆಂದರೆ ಒಂದು ನಂಬಿಕೆ ಇದೆ, ಶ್ರೀಕೃಷ್ಣ ದೇವರಾಯನೇ ತಿರುಪತಿಯ ಇದನ್ನು ಕೊಟ್ಟಿದ್ದು ಅಂತ ಹೇಳಿ. ಅಲ್ಲಿ 3 ಜನರ ವಿಗ್ರಹ ಕೂಡ ಇದೆ. ಆ ಪ್ರತಿಮೆಗಳು ಕೇವಲ ಮಾನವ ರೂಪವಾಗಿರಬೇಕೇ ಪರಂತು ದೈವ ಸ್ವರೂಪವಾಗಿರಕೂಡದು. ಆದರೆ ತಿರುಪತಿನಲ್ಲಿ ಶೂಟಿಂಗ್ ಮಾಡೋದಕ್ಕೆ ಅವಕಾಶ ಕೊಡಲಿಲ್ಲ. ಅದಕ್ಕೆ ಏನು ಮಾಡಿದ್ರು ಇವರು ಅಂತಂದರೆ, ವಾಹಿನಿ ಸ್ಟುಡಿಯೋದಲ್ಲೇ ತದ್ವತ್ ತಿರುಪತಿಯನ್ನು ಸೃಷ್ಟಿ ಮಾಡಿದ್ರು. ಬೆಟ್ಟ ಹತ್ತೋದು ಹೊರಗಡೆ ಎಲ್ಲ ಔಟ್ಡೋರ್ ತಿರುಪತಿ ತೆಗೆದು ವೆಂಕಟೇಶ್ವರ ದೇವರು ಮಾತ್ರ ವಾಹಿನಿ ಸ್ಟುಡಿಯೋದಲ್ಲಿ. ಎಷ್ಟು ಪ್ರಸಿದ್ಧ ಆಯಿತು ಅಂತಂದರೆ, ಸಿನಿಮಾ ಶೂಟಿಂಗ್ ಮುಗಿದು 6 ತಿಂಗಳು ಆ ಸೆಟ್ ಹಂಗೆ ಇರ್ತಾ ಇತ್ತು. ತಿರುಪತಿ ಹೋಗೋ ಬದಲು ಜನ ವಾಹಿನಿ ಸ್ಟುಡಿಯೋದಲ್ಲಿ ಬಂದು ವೆಂಕಟೇಶ್ವರನ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ರು. ಇವತ್ತು ನೀವು ಸಿನಿಮಾ ನೋಡಿದ್ರೆ ಯಾರಿಗೂ ಇದು ಒರಿಜಿನಲ್ ತಿರುಪತಿನಲ್ಲಿ ತೆಗೆದಿಲ್ಲ, ಇದು ಸ್ಟುಡಿಯೋ ಸೆಟ್ ಅಂತ ಗೊತ್ತಾಗಲ್ಲ. ಅಷ್ಟು ಅದ್ಭುತವಾಗಿ ನನಗೆ ಬರೀ ಎದ್ವತ್ತಲ್ಲ, ಮೈನ್ಯೂಟ್ ಡೀಟೇಲ್ಸ್, ತಿರುಪತಿ ವೆಂಕಟೇಶ್ವರನ ಮೈನ್ಯೂಟ್ ಡೀಟೇಲ್ಸ್ ಏನಿದೆಯೋ ಅದು ಇಷ್ಟು ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಇದರಲ್ಲಿ ಇನ್ನೊಂದು ಹಾಡು ಕೃಷ್ಣನ ಹೆಸರೇ ಲೋಕಪ್ರಿಯ. ಪಾರಿಜಾತ ಪುಷ್ಪದ ಕಥೆಯನ್ನು ಇಟ್ಕೊಂಡು ಮಾಡ್ತಕ್ಕಂಥದ್ದು ವಿಜಯ ನರಸಿಂಹ ಈ ಹಾಡನ್ನು ಬರ್ತದೆ. ಸೊ ಇದು ವಿಜಯ ನರಸಿಂಹಂಗೆ ಒಂದು ಬ್ಯಾಲೆ ಥರ ಇರಬೇಕು. ಶ್ರೀಕೃಷ್ಣ ದೇವರಾಯನ ಇಬ್ಬರು ಹೆಂಡತಿಯವರು ಒಂದು ಈ ಸಿನಿಮಾ ನೋಡಿದ್ರೆ ಗೊತ್ತಿರ್ತದೆ, ಒಂದು ಭಾಳ ತಮಾಷೆ ಕಥೆ ಇಟ್ಕೊಂಡು ಮಾಡಿದ್ರು. ಆಮೇಲೆ ವಿಜಯ ನರಸಿಂಹಗೆ ಪೇಮೆಂಟೇ ಬರಲಿಲ್ಲ ಈ ಹಾಡು ಬರೆದಿದ್ದಕ್ಕೆ. ಅವರು ಒಂದು 6 ತಿಂಗಳು ಆದಮೇಲೆ ಹೋಗಿ ಕೇಳಿದ್ರು ಪಂತ್ಲು ಹತ್ರ, ಸರ್ ಹಿಂಗೊಂದು ಹಾಡು ಬರೆದಿದ್ದೆ, ಬೇಕಾದ್ರೆ ಪಂತ್ಲು ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ 7ನೇ ತಾರೀಕಿಗೆ ನಿಮಗೆ ಸಿನಿಮಾ ಇರಲಿ ಬಿಡಲಿ ಸಂಬಳ ಕೊಡೋರು. ಕನ್ನಡದ ಚಿತ್ರರಂಗದ ಇತಿಹಾಸದಲ್ಲೇ ಇಂಥ ನಿರ್ಮಾಪಕರು ಇನ್ನೊಬ್ಬರಿಲ್ಲ. ಅವರು ಹೋಗಿ 7ನೇ ತಾರೀಕು ಕೇಳಿದ್ರು, 2-3 ತಿಂಗಳಾದರೂ ಬರಲಿಲ್ಲ ಅಂತ. ಅವರು ಯಾವ್ದು ಪುರಂದರದಾಸೋದಲ್ಲ, ಯಾವುದೋ ನಿನಗೆ ಯಾಕೆ ದುಡ್ಡು ಕೊಡ್ತಾರೆ ಅಂತಲ್ರ. ಆಮೇಲೆ ಅವರು ಸರ್ ಪುರಂದರದಾಸರದಲ್ಲ, ಅದು ಆ ಸ್ಟೈಲಲ್ಲಿದೆ, ಆ ಸ್ಟೈಲ್ ನಾನು ಬರ್ತೀನಿ ಅಂತೇಳಿ. ಚನ್ನರಸಿ ಚೆಲುವರಸಿ ಲಾವಣ್ಯ ರಾಶಿ ಮದುವೆ ಸಂದರ್ಭದಲ್ಲಿ ಹಾಡುವಂಥ ಹಾಡು. ನಾನು ಅವಾಗಲೇ ಹೇಳಿದೆ, ಈ ಉತ್ತರ ಕರ್ನಾಟಕದವರಿಗೆ ಒಂದು ಸಣ್ಣ ಅನುಮಾನ ಓಡುತ್ತೋ ಇಲ್ವೋ ಈ ಸಿನಿಮಾನ. ನಿರ್ಮಾಪಕರಿಗಿತ್ತು. ಮೈಸೂರಿನವ್ರನ್ನ ಕೈ ಇಟ್ಕೋಬೇಕಲ್ಲ, ಮೈಸೂರಿನವ್ರಿಗೆ ಪ್ರಿಯವಾಗುವಂಥ ಒಂದು ಹಾಡು ಬೇಕಲ್ಲ. ಮೈಸೂರು ಸಂಸ್ಥೆ ಅಂದವ್ರು ನೋಡ್ಬೇಕಲ್ಲ. ಇದು ಉತ್ತರ ಕರ್ನಾಟಕದ ಕಥೆಯನ್ನು ನೋಡದೇ ಇದ್ರಿ, ಇದೆಲ್ಲ ನಾವು ಇಷ್ಟು ವರ್ಷದ ನಂತರ ಮಾತಾಡ್ತೀವಿ. ಅಂದ್ರೆ ಸಿನಿಮಾ ತೆಗೆಯೋ ಸಂದರ್ಭದಲ್ಲಿ ಸಿಚುವೇಶನ್ಸ್ ಆ ಥರ ಇತ್ತು. ಅದಕ್ಕೆ ಶ್ರೀ ಚಾಮುಂಡೇಶ್ವರಿಗೆ ಒಂದು ಹಾಡನ್ನು ಸೃಷ್ಟಿ. ಚಾಮುಂಡೇಶ್ವರಿಗೂ ವಿಜಯನಗರ ಸಂಸ್ಥಾನಕ್ಕೂ ಏನು ಸಂಬಂಧ? ಏನೂ ಸಂಬಂಧ ಇಲ್ಲ. ಚಾಮುಂಡೇಶ್ವರಿ ವಿಜಯನಗರ ಸಂಸ್ಥಾನದಲ್ಲಿ ಇರಲಿಲ್ಲ. ಚಾಮುಂಡೇಶ್ವರಿ ಇರೋದು ಮೈಸೂರಿನಲ್ಲಿ. ಹಾಡು ಸೃಷ್ಟಿ ಮಾಡಿದ್ದೇನೆ ಮೈಸೂರು ಸಂಸ್ಥಾನದವರು ಸಿನಿಮಾಗೆ ಬರಲಿ ಅಂತ ಹೇಳೋ ಕಾರಣಕ್ಕೆ. ಇದರಲ್ಲಿ ಒಂದು ಸಣ್ಣ ಸಮಸ್ಯೆ ಸೃಷ್ಟಿಯಾಯಿತು. ಶೀರ್ಕಾಳಿ ಗೋವಿಂದರಾಜು ಅವರು ಅದರ ಆರಂಭಿಕ ಹೇಳ್ತಾರೆ, ಪೀಲಿಲ್ಲ ಅವರ ಹಾಡು. ಮೀಟ್ರಿ ಕೂತ್ಕೊಳ್ಳುವಾಗ ನೀವು ಹಾಡನ್ನು ಗಮನಿಸಿದ್ರೆ, ಶ್ರೀ ಚಾಮುಂಡೇಶ್ವರಿ ಅಮ್ಮ ಶ್ರೀ ಈಗ ಹೋಗುತ್ತೆ ಹಾಡಿದ್ದು. ಕಣಗಲ್ ಪ್ರಭಾಕರ್ ಶಾಸ್ತ್ರಿಗಳು ಹೇಳಿದ್ರು, ಅದು ಚಾಮುಂಡೇಶ್ವರಿ ಒಡಿತಾ ಇದೆ, ಒಟ್ಟಿಗೆ ಬರಬೇಕು ನನಗೆ ಅಂತ ಹೇಳಿ. ಸೊ ಏನು ಪ್ರಯತ್ನ ಪಟ್ಟರು ಒಟ್ಟಿಗೆ ತರೋಕ್ಕಾಗಲಿಲ್ಲ, ಯಾಕಂದ್ರೆ ಸ್ಕೇಲ್ ಆ ಥರ ಇತ್ತು ಮ್ಯೂಸಿಕ್ಕು. ಅದು ಕಂಪೋಸ್ ಆಯಿತು. ಕಣಗಲ್ ಪ್ರಭಾಕರ್ ಶಾಸ್ತ್ರಿಗಳು ಹೇಳಿದ್ರು, ನಾನು ಹೇಳಿದ್ದನ್ನು ಕೇಳಿಲ್ಲ. ಅವ್ರಿಗೆ 2 ಕೋಪ. ಒಂದು, ಶ್ರೀ ಚಾಮುಂಡೇಶ್ವರಿಗೂ ವಿಜಯನಗರಿಗೂ ಸಂಬಂಧ ಇಲ್ಲ ಆದರೂ ಹಾಡು ಬರ್ಸಿದ್ರಿ, ಬರ್ಸಿರೋ ಹಾಡನ್ನು ಸರಿಯಾಗಿ ಮಾಡಿಲ್ಲ ನೀವು, ನಾನು ಈ ಸಿನಿಮಾ ಕೆಲಸ ಮಾಡಲ್ಲ. ಜೈಪುರದಲ್ಲಿ ನೀವು ಆನೆ ಕುದುರೆ ಸಮೇತವಾಗಿ ಹೋಗೋದಕ್ಕೆ ಸಿದ್ಧವಾಗಿದ್ದಾರೆ ಎಲ್ಲವನ್ನು. ಮತ್ತು ಜೈಪುರದಲ್ಲಿ ಲೇಟ್ ಮಾಡೋಂಗಿಲ್ಲ, ಯಾಕೆಂದರೆ ಮೊಘಲೇ ಆಜಮ್ ಸೆಟ್ ತೆಗೆದ್ರೆ ಮತ್ತೆ ಅಷ್ಟು ಸೆಟ್ ಹಾಕೋದಕ್ಕೆ ಲಕ್ಷಾಂತರ ರೂಪಾಯಿ ಆ ಕಾಲದಲ್ಲಿ ಬೇಕು. ಕಣಗಲ್ ಪ್ರಭಾಕರ್ ಶಾಸ್ತ್ರಿಗಳು ನಾನು ಈ ಸಿನಿಮಾಗೆ ಕೆಲಸ ಮಾಡಲ್ಲ ಅಂತ ಹೇಳಿ ನಿರ್ಧಾರ. ಏನು ಮಾಡಬೇಕು ಪಂತ್ಲು ಅವರು?
ಸೊ ವೆಂಕೋಬ್ರಾವ್ ಅಂತ ಒಬ್ಬರಿದ್ದರು. ವೆಂಕೋಬ್ರಾವನ್ನ ನಾನು ಭಾಗ್ಯಲಕ್ಷ್ಮಿ ಬಾರಮ್ಮದಲ್ಲೂ ಹೇಳಿದ್ದೀನಿ. 3 ಜನ ಜಡ್ಜ್ಗಳಿರ್ತಾರೆ ನಮ್ಮ ಭಾಗ್ಯಲಕ್ಷ್ಮಿ ಬಾರಮ್ಮ, ಅದರಲ್ಲ ವೆಂಕೋಬ್ರಾವ್ ಒಬ್ಬರು. ಅವರು ರಾಜ್ಕುಮಾರ್ ಕುಟುಂಬಕ್ಕೆ ಬಹಳ ಹತ್ತಿರವಾದವರು. ಮತ್ತು ನಂಗೆ ಹಳೆಯ ಕಾಲದ ಸಿನಿಮಾದವರೆಲ್ಲ ಈ ವೆಂಕೋಬ್ರಾವ್ ಬಗ್ಗೆ ಮಾತಾಡಿದ್ದಾರೆ. ವೆಂಕೋಬ್ರಾವ್ ಏನು ಮಾಡ್ತಾಯಿದ್ರು ಅಂದರೆ, ಆಗೆಲ್ಲ ಪತ್ರಿಕೆಗಳು ಬೆಂಗಳೂರಲ್ಲಿ, ಸಿನಿಮಾ ಶೂಟಿಂಗ್ ಆಗೋದು ಮದ್ರಾಸಲ್ಲಿ. ಮದ್ರಾಸಿಂದ ಸಿನಿಮಾ ಸುದ್ದಿಗಳನ್ನು ಪತ್ರಿಕೆಗೆ ತಂದು ಕೊಡ್ತಿದ್ದವರು ವೆಂಕೋಬ್ರಾವ್. ಹಾಗಾಗಿ ಈಗ ಪಿ ಆರ್ ಒಗಳಲ್ಲಿ ಈಗ ಪಿ ಆರ್ ಒಗಿರೋ ಈ ವೆಂಕೋಬ್ರಾವ್ ಆರ್ ಎನ್ ಜಯಗೋಪಾಲ್ಗೆ ಫೋನ್, ಹಿಂಗೆ ಸಿನಿಮಾ ಎಲ್ಲ ಸಿದ್ಧ ಆಗೋಗ್ಬಿಟ್ಟಿತ್ತು, ಹಿಂಗೆ ಇವರು ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳು ಪಟ್ಟು ಹಿಡಿದು ಕೂತ್ಕೊಂಡಿದ್ದಾರೆ, ನಾನು ಈ ಸಿನಿಮಾಗೆ ಬರೆಯಲ್ಲ ಅಂಥೇಳಿ. ನಮಗೆ ಮುಂದೆ ದಾರಿ ತೋರುತ್ತಾ ಇಲ್ಲ. ನೀವು ಪಂತ್ಲು ಹೇಳ್ತಾರೆ, ನೀವು ದಯಮಾಡಿ ಕೂಡಲೇ ಮದ್ರಾಸಿಗೆ ಬಂದು ಚಿತ್ರಕಥೆ ಸಂಭಾಷಣೆನ ಬರ್ಕೊಡ್ಬೇಕು. ಆರ್ ಎನ್ ಜಯಗೋಪಾಲ್ಗೆ ಸಂದಿಗ್ಧ ಏನು ಅಂದರೆ, ಅವ್ರು ಕರುಳಿನ ಕರೆ ಸಿನಿಮಾ ಕೆಲಸ ಮಾಡ್ತಾ ಇದ್ದಾರೆ. ಕರುಳಿನ ಕರೆ ಸಿನಿಮಾದ ನಿರ್ದೇಶಕರು ಪುಟ್ಟಣ್ಣ ಕಣಗಲ್. ಪುಟ್ಟಣ್ಣ ಕಣಗಲ್ಲು ಕಣಗಲ್ ಪ್ರಭಾಕರ್ ಶಾಸ್ತ್ರಿಗಳ ಸ್ವಂತ ತಮ್ಮ. ದೊಡ್ಡ ಸಂದಿಗ್ಧ ಏನು ಮಾಡಬೇಕು ಅಂತ. ಇದಾದ ಮೇಲೆ 8 ಗಂಟೆಗೆ, ರಾತ್ರಿ 6 ಗಂಟೆಗೆ ವೆಂಕೋಬ್ರಾವ್, 8 ಗಂಟೆಗೆ ಪಂತ್ಲು ಅವರೇ ಫೋನ್ ಮಾಡ್ತಾರೆ. ಇಲ್ಲಪ್ಪ, ಇದು ನನಗೆ ಮರ್ಯಾದೆ ಪ್ರಶ್ನೆ, ಇದು ನಾನು ಅಲ್ಲೆಲ್ಲ ಬುಕ್ ಮಾಡಿಬಿಟ್ಟಿದ್ದೀನಿ, ಇನ್ನು 3 ದಿನಕ್ಕೆ ನಾವು ಮದ್ರಾಸಿಂದ 3 ದಿನಕ್ಕೆ ಹೊರಡಬೇಕು. ಮದ್ರಾಸಿಂದ ಒಂದು ಪುಟ ಕೂಡ ಸಂಭಾಷಣೆ ಸಿದ್ಧ ಇಲ್ಲ. ಇಂಥದ್ದೊಂದು ಸಿಚುವೇಶನ್ನಲ್ಲಿ ಅವಾಗ ಪುಟ್ಟಣ್ಣ ಹತ್ರ ಹೋಗಿ ಕೇಳ್ತಾರೆ ಆರ್ ಎನ್ ಜಯಗೋಪಾಲ್, ಹಿಂಗಾಗಿದೆ. ಪುಟ್ಟಣ್ಣ ಹೇಳ್ತಾರೆ, ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳು ನನಗೆ ಅಣ್ಣ ಇರ್ಬೋದು, ಪಂತ್ಲು ನನಗೆ ಗುರುಗಳು, ಅವ್ರ ಜೊತೆಗೆ ನಾನು ಅಸೋಸಿಯೇಟಾಗಿ ಕೆಲಸ ಮಾಡಿದ್ದೀನಿ, ನೀನು ಏನು ಯೋಚನೆ ಮಾಡಬೇಡ, ಒಂದು 4 ಸೀನ್ ಇದೆ, ನಾಗೇಂದ್ರ ರಾಯರು ಪಾತ್ರ ಮಾಡ್ತಿರ್ತಾರೆ ಜಯಗೋಪಾಲ್ ತಂದೆ ಕರುಳಿನ ಕರೆಯಲ್ಲಿ, ನಿಮ್ಮ ಅಪ್ಪನ ಹತ್ರ ನಾನು ಉಳಿದಿದ್ದ ಸೀನ್ಗಳನ್ನು ಕಂಪ್ಲೀಟ್ ಮಾಡ್ತೀನಿ, ಖಂಡಿತ ಅಣ್ಣನ ಸಿನಿಮಾಕ್ಕೆ ಹೋಗಿ ಕೆಲಸ ಮಾಡು. ನನಗೆ ಆ ಕಾಲದ ಕಲಾವಿದರ ಸ್ವಭಾವ ಹೇಗಿರ್ತಿತ್ತು. ವಿಶೇಷ ಏನು ಅಂತಂದರೆ, ಆರ್ ಎನ್ ಜಯಗೋಪಾಲ್ನ ಬೆಂಗಳೂರಿಂದ ಮದ್ರಾಸಿಗೆ ಹೋದ್ರಿ, ಪಂತ್ಲು ಮನೆಗೆ ಹೋಗಲ್ಲ, ನೇರವಾಗಿ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳ ಮನೆಗೆ ಹೋಗ್ತಾರೆ. ಹೋಗ್ಬಿಟ್ಟು ಕೇಳ್ತಾರೆ, ಹಿಂಗೊಂದು ಫೋನ್ ಬಂದಿತ್ತು ನನಗೆ, ನೀವು ಬರೆಯಲ್ಲ ಅಂಥೇಳಿ, ಏನಾದರೂ ಸಮಸ್ಯೆ ಇದ್ದರೆ ನಾನು ಮಾತಾಡಿ ಬಗೆಹರಿಸ್ತೀನಿ, ನೀವೇ ಬರೀಬೇಕು ಇದನ್ನು ಅಂತ. ಅವರು ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳು ಹೇಳ್ತಾರೆ, ಇಲ್ಲಪ್ಪ ನಾನು ಬರೆಯಲ್ಲ ಅಂತ ಒಂದ್ಸಲ ನಿರ್ಮಾಣ ತಗೊಂಡ್ಮೇಲೆ ಬರೆಯಲ್ಲ ನಾನು, ನೀನು ಬರೀ, ನಾನೇನೂ ತಪ್ಪು ತಿಳ್ಕೊಳ್ಳಲ್ಲ ಅಂತ. ಆಗ ಪಂತ್ಲು ಹತ್ರ ಬರ್ತಾರೆ. ನಂಗೆ ಅದೆಲ್ಲ ಎಷ್ಟು ದೊಡ್ಡ ಸಜ್ಜನಿಕೆ ಅದು. ಒಂದು ಅವಕಾಶ ಸಿಕ್ಕರೆ ಈಗ ನಾವು ಗ್ರ್ಯಾಬ್ ಮಾಡ್ಕೊಂತಾರೆ. ಇರೋ ಅವಕಾಶವನ್ನ ಬಿಡಿಸ್ಬಿಟ್ಟು ನಾವು ಪಡ್ಕೊಳ್ಳೋಣ ಅನ್ನೋ ಸ್ವಾರ್ಥ ಸ್ವಲ್ಪ ನೋಡಕ್ ಸಿಗುತ್ತೆ. ಆದ್ರೆ ಅವಾಗ ನೋಡಿ ಸಿಕ್ಕಿರೋ ಅವಕಾಶಕ್ಕೆ ನೀವೇ ಮಾಡಿ ಅಂತ ಕೃತಜ್ಞತೆಯನ್ನ ಸಲ್ಲಿಸಿ ಆಮೇಲೆ ಬಂತಾರೆ. 3 ದಿನಕ್ಕೆ ಹೊರಡಬೇಕು. ಆ ಸಂದರ್ಭದಲ್ಲಿ ಸ್ಕ್ರಿಪ್ಟೇ ರೆಡಿ ಇಲ್ಲ. ಜಯಗೋಪಾಲ್ ಅದನ್ನು ಅವರ ಆತ್ಮಕಥೆಯಲ್ಲೂ ಬರ್ಕೊಂಡಿದ್ದಾರೆ. ವಿಜಯನಗರದ ವೀರಪುತ್ರ ಸಿನಿಮಾಕ್ಕೆ ಅವರು ಚಿತ್ರಕಥೆ ಸಂಭಾಷಣೆಯನ್ನು ಬರೆದಿರ್ತಾರೆ, ಅದರ ಕಥೆಯನ್ನು ರೆಡಿ ಮಾಡಿರ್ತಾರೆ. ಹಾಗಾಗಿ ಕೃಷ್ಣದೇವರಾಯನ ಬಗ್ಗೆ ಅವರು ಒಂದಿಷ್ಟು ಕೆಲಸ ಮಾಡಿರ್ತಾರೆ. ಚಿತ್ರ ಕೃಷ್ಣಮೂರ್ತಿ ಅಂಥೇಳಿ ಪದ್ಮಿನಿ ಪಿಕ್ಚರ್ಸ್ನ ಯಾವುದೇ ಸಿನಿಮಾ ನೋಡಿದ್ರು ಅಲ್ಲಿ ಒಂದು ಚಿತ್ರ ಕೃಷ್ಣಮೂರ್ತಿ ಇನ್ನೊಂದು ಹೆಸರು ಬರುತ್ತೆ. ಅವರು ಪರ್ಮನೆಂಟ್ ಎಂಪ್ಲಾಯಿ ಪದ್ಮಿನಿ ಪಿಕ್ಚರ್ಸ್, ಸಂಶೋಧಕರು. ಅವರು ಸಂಭಾಷಣೆಗೆ ಇಂಪಾರ್ಟೆಂಟ್ ಬರೆಯಲ್ಲ, ರಿಸರ್ಚ್ ಸ್ಕಾಲರು. ಸಿನಿಮಾಗೆ ಬೇಕಾದ ರಿಸರ್ಚ್ ಮೆಟೀರಿಯಲ್ ಚಿತ್ರ ಕೃಷ್ಣಮೂರ್ತಿ ಹತ್ರ ಮಾತಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಪಂತ್ಲು ಹೇಳ್ತಾರೆ. ಆಗ್ತಾರೆ ಜಯಗೋಪಾಲ್ ಮದುವೆ ಆಗಿರ್ತಾರೆ. ಸೊ ನಿಮ್ಮಿಬ್ರಿಗೆ ಹನಿಮೂನ್ ಕೂಡ ಆಗುತ್ತೆ. ಜಯಪುರಕ್ಕೆ ಹೋದರೆ ಇವ್ರ ಗಂಡ ಹೆಂಡತಿ ಇಬ್ಬರು ಬಂದ್ಬಿಡಿ ಅಂತೇಳಿ. ಜಯಗೋಪಾಲ್ ಅಲ್ಲಿ ಹೋಗಿ ಇಡೀ ಶ್ರೀಕೃಷ್ಣದೇವರಾಯ ಸಿನಿಮಾ ರಾತ್ರಿ ಡೈಲಾಗ್ ಬರೀತಾರೆ, ಬೆಳಗ್ಗೆ ಶೂಟಿಂಗ್. ಈ ಥರದಲ್ಲಿ ಇಡೀ ಸಿನಿಮಾ ಸೃಷ್ಟಿ. ನಿಮ್ಮ ಕೈಜಾರದ ಕತ್ತಿಗಳನ್ನು ಮತ್ತೆ ಎತ್ತಿಕೊಳ್ಳುವ ರಣಚಾತುರ್ಯವೇ ಗೊತ್ತಿಲ್ಲ. ಹಿಂದೂ ರಾಜ್ಯವನ್ನು ಗೆದ್ದಾಳುವ ಗಂಡಸರೇನೋ. ಇವತ್ತು ನಮ್ಗೆ ಆ ಸಿನಿಮಾ ನೋಡಿದ್ರೆ ಈ ಥರ ಸೃಷ್ಟಿ ಆಗಿದೆ ಅಂತಲೇ ಗಡಿಬಿಡಿಯಲ್ಲಿ ಸೃಷ್ಟಿ ಆಯಿತು ಅಂತ ಅನ್ಸೋದೇ ಇಲ್ಲ. ಅಷ್ಟು ಅದ್ಭುತವಾಗಿ ಆ ಸಿನಿಮಾ ಮೂಡಿ ಬಂದಿದೆ. ಕನ್ನಡದ ಕಹ ಕೊಂಬುಗಳೆಲ್ಲ ಒಂದಾಗಿ ಬಾರ್ಗರೆಯಲಿ, ಕನ್ನಡದ ಗಂಡು ಪಡೆಯಲ್ಲ ಒಂದಾಗಿ ಕೂಡಿ ಹೊರಡಲಿ. ಅದರಲ್ಲಿ ಒಂದೇ ಒಂದು ಹಾಡು ಇದು ಆದ್ಮೇಲೆ ಜಯಗೋಪಾಲ್ ಬರೀತಾರೆ, ಬೆಳಗಲಿ ಬೆಳಗಲಿ ಶ್ರೀಕೃಷ್ಣದೇವರಾಯನ ದಿಗ್ವಿಜಯದ ಬಗ್ಗೆ ಒಂದು ಹಾಡನ್ನು ಬರೀತಾರೆ. ಭಾರತೀಯವರು ಚೆನ್ನಾಂಬಿಕೆ, ಇವರು ಜಯಂತಿಯವರು ತಿರುಮಲಾಂಬಿಕೆ, ಇಬ್ಬರು ಚೆನ್ನಾಂಬಿಕೆಯನ್ನು ಮದುವೆ ಆಗ್ತಾರೆ. ತಿರುಮಲಾಂಬಿಕೆ ಒಪ್ಪಿಗೆ ತಗೊಂಡು ಚೆನ್ನಾಂಬಿಕೆಯನ್ನು ಮದುವೆ ಆಗ್ತಾರೆ. ಶ್ರೀಕೃಷ್ಣದೇವರಾಯನಿಗೆ 2 ಹೆಂಡತಿಯರು ಅನ್ನೋದು ನಿಮಗೆ ಇತಿಹಾಸದಲ್ಲೂ ಕೂಡ ಬಂದಿದೆ. ಇಬ್ಬರು ಈ ಕ್ಯಾರೆಕ್ಟರನ್ನು ಬಹಳ ಅದ್ಭುತ ಅಂದರೆ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಇಬ್ಬರು ಹೆಂಡರ ಸುಖವು ಎಂದು ಕಂಡೆನಯ್ಯ. ಇದರಲ್ಲಿ ಇನ್ನೊಂದು ಹೆಸರು ನಾವು ನೆನಪು ಮಾಡ್ಕೋಬೇಕು. ಇದರ ಉಡುಗೆ ತೊಡುಗೆಗಳನ್ನು
ಬಹಳ ಶ್ರೀಮಂತವಾಗಿದೆ ನೀವು ಕೃಷ್ಣದೇವರಾಯನ. ವಿಜೃಂಭಣೆ. ಸೊ ಇದೆಲ್ಲವನ್ನ ಕೊಡುಗೆಯಾಗಿ ಕೊಟ್ಟವರು ಕೆ.ಸಿ.ಎನ್. ಗೌಡ್ರು. ಕೆ.ಸಿ.ಎನ್. ಗೌಡ್ರು ರೇಷ್ಮೆ ವ್ಯಾಪಾರಿಗಳು. ಈ ಇಡೀ ಕಾಸ್ಟ್ಯೂಮ್ಸ್ ಈ ಸಿನಿಮಾದಲ್ಲಿ ನಾವು ಏನು ನೋಡ್ತೀವಿ, ಜಯಂತಿ ಆಭರಣಗಳನ್ನು ನೀವು ಕಣ್ಣು ತುಂಬ್ಕೋಬೇಕು ಈ ಸಿನಿಮಾದಲ್ಲಿ ಭಾರತೀಯ ಮಟ್ಟಿಗೆ. ಇದನ್ನೆಲ್ಲ ಕೆ.ಸಿ.ಎನ್. ಗೌಡ್ರು ಮಾಡಿದ್ರು. ಇದರಲ್ಲಿ ಒಂದು ಸಣ್ಣ ವಿವಾದ ಈ ಸಂದರ್ಭದಲ್ಲಿ, ರಾಜ್ಯ ಪ್ರಶಸ್ತಿಗಳ ಸಂದರ್ಭದಲ್ಲಿ ಭಾರತೀಯವರಿಗೆ ಅತ್ಯುತ್ತಮ ನಟಿ ಸಿಕ್ತು. ಹೌದು. ಟಿ ಜಿ ಲಿಂಗಪ್ಪನವರಿಗೆ ಅತ್ಯುತ್ತಮ ಸಂಗೀತ ನಿರ್ದೇಶನ ಪ್ರಶಸ್ತಿ ಬಂತು. B.R. ಪಂತ್ಲು ಅವರಿಗೆ ಅತ್ಯುತ್ತಮ ನಟ ಪ್ರಶಸ್ತಿ ಬಂತು. ತಿಮ್ಮರಸು ಪಂತ್ಲು ಅನೌನ್ಸ್ ಆದ ಕೂಡಲೇ ಹೇಳಿದ್ರು, ಈ ಸಿನಿಮಾದ ನಾಯಕ ನಾನಲ್ಲ, ಅಣ್ಣವ್ರು ಇದಕ್ಕೆ, ಇದನ್ನು ನಾನು ಸ್ವೀಕರಿಸಲ್ಲ, ಇದನ್ನು ಅಣ್ಣವರು ಸ್ವೀಕರಿಸಲಿ ಅಂತೇಳಿ ಅಣ್ಣವ್ರು ಹೇಳಿದ್ರು. ಅಲ್ಲ, ಪಂತ್ಲು ಅವ್ರು ನಮ್ಮ ದನಿಗಳು, ಅವ್ರಿಗೆ ಕೊಟ್ಟಿರೋ ಪ್ರಶಸ್ತಿ ನಾನು ಸ್ವೀಕರಿಸಲಿಲ್ಲ. ಚಾರಿತ್ರಿಕ ದೃಷ್ಟಿಯಿಂದ ಇಬ್ಬರು ಸ್ವೀಕರಿಸಲಿಲ್ಲ ಆ ಪ್ರಶಸ್ತಿಯನ್ನು, ಯಾರು ಕೂಡ ಸ್ವೀಕರಿಸಲಿಲ್ಲ. ಆಮೇಲೆ ಆ ಪ್ರಶಸ್ತಿ ಆಯ್ಕೆ ಸಮಿತಿಯವರು ಇಲ್ಲ, ತಿಮ್ಮರಸು ಪಾತ್ರನ ಪಂತ್ಲು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಇತ್ಯಾದಿ ಇತ್ಯಾದಿ ಏನೊಂದು ಹೇಳಿದ್ರು. ಆದರೂ ಕೂಡ ಒಂದು ಚರ್ಚೆ ಹುಟ್ಟಾಕ ವಿಜಯನಗರ ಸಾಮ್ರಾಜ್ಯದ ಬುನಾದಿಯನ್ನೇ ಅಲುಗಾಡಿಸಿದರು. ಅದನ್ನು ಎದುರಿಸಿ ನಿಲ್ಲುವ ನಿಮ್ಮಂತಹ ಧೀಮಂತ ಮೂರ್ತಿಯ ಕಣ್ಣಲ್ಲಿ ನೀರು. ಹೀಗೆ ಶ್ರೀಕೃಷ್ಣ ದೇವರಾಯ ನಮ್ಮಲ್ಲಿ ಒಂದು ದೊಡ್ಡ ಇತಿಹಾಸವನ್ನು ಸೃಷ್ಟಿ ಮಾಡುವಂಥ ಸಿನಿಮಾ. ಆಮೇಲೆ ಬಹುಶಃ ನಮ್ಮಲ್ಲಿ ಚಾರಿತ್ರಿಕ ಸಿನಿಮಾಗಳ ಪಟ್ಟಿಯಲ್ಲಿ ಶ್ರೀಕೃಷ್ಣ ದೇವರಾಯ ಖಂಡಿತ ಅಗ್ರಸ್ಥಾನ.